ಲೈ ಟೈಮ್ ಆಗ್ತಿದೆ ಕಣೋ, ಬಿಟ್ಟು ಎಲ್ಲೋದ್ನೋ ಅಲ್ಲಿ. ಲೈ ಬರ ಇಲ್ಲಿ. ಬಾರ್ಡರ್ ಚೆನ್ನಾಗಿದೆ ಅಲ್ವಾ ಪಾರ್ವತಿ? ಏನ್ ಮಾವ ಕರ್ದಿದ್ದು? ಲೈ ಸೀನು, ಇವ್ರು ಸೀರೆ ಸೆಲೆಕ್ಟ್ ಮಾಡೋದು ಇವತ್ತಿಗೆ ಮುಗಿಯೋ ತರ ಕಾಣ್ತಾ ಇಲ್ಲ. ಅಷ್ಟ್ರಲ್ಲಿ ನಾವು ಹೋಗಿ ನಮಗ್ ಬೇಕಾಗಿರೋ ಬಟ್ಟೆನ ತಗೊಂಬರೋಣ. ಹೌದು ಮಾವ, ಸುಮ್ನೆ ಇಲ್ಲಿ ಗೊಂಬೆಗಳ ತರ ಕೂತ್ಕೊಳ್ಳೋ ಬದ್ಲು ನಾವ್ ಹೋಗಿ ಒಂದ್ ಒಳ್ಳೆ ಪ್ಯಾಂಟ್ ಶರ್ಟ್ ತಗೊಂಬರೋಣ. ಬನ್ನಿ ಮಾವ ಹೋಗೋಣ. ಅದ್ ಕಣ ಬಿಟ್ಟು ಲೇ ಸೀನು, ಹೋಗಿ ತಗೊಳ್ಳೋಣವಾ? ಲೈ ಏನೋ ಮಾತಾಡ್ದ ಹಾಗೆ ಸೈಲೆಂಟ್ ಆಗಿ ನಿಂತಿದೆಯಲ್ಲ, ಯಾಕೋ? ಸರಿಯಪ್ಪ, ನಿಮ್ಮಿಷ್ಟ. ಅದು ಬಾ ಹೋಗೋಣ, ನಡೆಯ ಬಿಟ್ಟು ಬಾ. ಲೇ ಬಾರೋ. ಅಯ್ಯ ಒಳಗೆ ಬಾ ರಾಜಲಕ್ಷ್ಮಿ. ಬಾ ಕೂತ್ಕೋ ಕೂತ್ಕೋ. ಏನು ಆಗಲೇ ಸುಳ್ಳು ಹೇಳಿದೆ ಅಂತ ನನ್ನ ಮೇಲೆ ಕೋಪನಾ? ಅಲ್ಲ, ನೀನು ಯಾಕೆ ಹೀಗೆ ಆಡ್ತಾ ಇದೆಯಾ? ನಿಜ ಹೇಳಬೇಕು ಅಂದರೆ ನನಗೆ ಕೋಪ ಬರಬೇಕು. ಆದರೂ ನಿನ್ನ ಮೇಲೆ ಪ್ರೀತಿ ಇರೋದ್ರಿಂದ ನನಗೆ ಕೋಪ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸಾರಿ ಹೇಳಿದೆ ತಾನೇ. ಈಗಲಾದರೂ ಏನಾದರೂ ಮಾತಾಡು. ಮನೆಯವ್ರು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ನಾಳೆನೋ ನಾಳಿದ್ದೋ ಮದುವೆ ಕೂಡ ಆಗ್ತಾ ಇದ್ದೀವಿ. ಸ್ವಲ್ಪ ಆ್ಯಕ್ಟಿವ್ ಆಗಿರು. ಹೇಳು, ನೀನು ಏನು ಕುಡಿತೀಯಾ? ಕಾಫಿನಾ, ಟೀನಾ? ಇಲ್ಲ, ನಂಗೆ ಹಾಟ್ ಆಗಿರೋದು ಇಷ್ಟ ಆಗಲ್ಲ. ಏನಾದರೂ ಕೋಲ್ಡ್ ಆಗಿರೋ ತಿನ್ನಬೇಕು ಅನಿಸ್ತಿದ್ರೆ ಹೇಳು, ನಿನ್ಗೇನು ಬೇಕು? ನೀನು ಹೀಗೆ ಡಲ್ ಆಗಿದ್ರೆ ನಿನಗೇನೋ ಕಷ್ಟ ಆಗ್ತಿದೆ ಅಂತ ಅನ್ಕೋತಾರೆ. ಹೇಳು ರಾಜಲಕ್ಷ್ಮಿ. ಏನು ಬೇಕು ಸರ್? ಕಾಫಿ ಹೇಳ, ಟೀ ಹೇಳ? ನನಗೆ ಅರ್ಥ ಆಯಿತು. ನಿಮಗೆ ಕಾಫಿ ಅಂದರೆ ಇಷ್ಟ ಅಲ್ವಾ? 2 ಕಾಫಿ ತೊಗೊಂಡು ಬನ್ನಿ. ಸರಿ ಸರ್. ಅಣ್ಣ, ನನಗೆ 1 ಪ್ಲೇಟ್ ಇಡ್ಲಿ ಸಾಂಬಾರ್ ತಗೊಂಡು ಬನ್ನಿ. ಸರಿ ಮೇಡಮ್. ಅಂದರೆ ನನ್ನ ಕ್ಷಮಿಸ್ದೆ ಅಂತ ಆಯಿತು. ನನಗೆ ಗೊತ್ತು ರಾಜಲಕ್ಷ್ಮಿ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ. ಆದರೆ ಒಪ್ಕೊಳ್ಳೋದಿಕ್ಕೆ ನೀನು ಈಗೋ ಅಡ್ಡ ಬರ್ತಾ ಇದೆ. ನಿಶ್ಚಿತಾರ್ಥ ಆದಾಗಿಂದ ನೋಡ್ತಾ ಇದ್ದೀನಿ, ಯಾವತ್ತೂ ಕೂಡ ನೀನು ಸರಿಯಾಗಿ ಮಾತಾಡಿಲ್ಲ. ಮುಖ ಕೂಡ ನೋಡ್ತಾ ಇಲ್ಲ. ಅಷ್ಟೊಂದು ಸಂಕೋಚ ಯಾಕೆ ನಿಂಗೆ? ಕಪಲ್ಸ್ ಅಂದರೆ ಒಟ್ಟಿಗೆ ಸುತ್ತಾಡಬೇಕು, ಪ್ರೀತಿಯಿಂದ ಜೊತೆಲಿರಬೇಕು. ನಾಳೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಮದುವೆಗೂ ಮುಂಚೆ ಏನು ಮಾಡಿದ್ರಿ ಅಪ್ಪ ಅಂದರೆ ಹೇಳ್ಕೊಳ್ಳೋದಿಕ್ಕೆ ಏನಾದರೂ ಇರಬೇಕಲ್ವಾ? ಮದುವೆ ಆದಮೇಲೆ ಹೇಗೂ ಪ್ರೀತಿಸ್ತೀಯಾ ಅನ್ಕೋ, ಆಗ ಮಕ್ಕಳು ನೋಡ್ಕೊಳ್ಳೋದಿಕ್ಕೆ ಟೈಮ್ ಆಗೋಗುತ್ತೆ ಅಲ್ವಾ? ಆಗೇನು ಮಾಡ್ತೀಯ? ಮಾತಾಡ್ ರಾಜಲಕ್ಷ್ಮಿ. ರಾಜಲಕ್ಷ್ಮಿ, ಏನಾದರೂ ಮಾತಾಡು ಪ್ಲೀಸ್. ನಾನು ರೆಸ್ಟ್ ರೂಮಿಗೆ ಹೋಗಿ ಬರ್ತೀನಿ. ಹಾಂ. ಸಾರಿ ಸರ್. ಅಯ್ಯೋ, ಸುಡ್ತಾ ಇದೆ, ಬಿಸಿ ಸುಡ್ತಾ ಇದೆ. ಕಣ್ಣು ಕಾಣಿಸಲ್ವೇನೋ ದಡ್ ನನ್ನ ಮಗನೇ. ಸಾರಿ ಸರ್, ಕ್ಷಮಿಸ್ಬಿಡಿ ಸರ್. ಕಾಲ್ ಜಾರಿ ಕೈ ಬಿಟ್ಬಿಟ್ಟೆ. ಏನಾಯ್ತು ಪ್ರಶಾಂತ್? ಮೈ ಎಲ್ಲ ಸುಟ್ಟೋಯ್ತು. ಬಿಸಿ ಸಾಂಬಾರ್ ಚೆಲ್ದ ಇವನು. ಯಾರೋ ನಿನ್ಗೆ ಕೆಲಸ ಕೊಟ್ಟಿದ್ದು? ಕರೆಯೋ ನಿಮ್ಮ ಮ್ಯಾನೇಜರ್ನ. ಕ್ಷಮಿಸ್ಬಿಡಿ ಸರ್, ನಮ್ಮ ಮ್ಯಾನೇಜರ್ ಗೊತ್ತಾದ್ರೆ ನನ್ನ ಕೆಲಸದಿಂದ ತೆಗೆದುಬಿಡ್ತಾರೆ. ಪಾಪ, ಏನೋ ಗೊತ್ತಿಲ್ಲದೆ ಆಯ್ತು ಅಂತಿದ್ದಾರಲ್ಲ, ಹೋಗ್ಲಿ ಬಿಡಿ. ಬಿಸಿ ಬಿಸಿ ಸಾಂಬಾರ್ನ ಮೈ ಮೇಲೆಲ್ಲ ಚೆಲ್ದಲ್ಲ. ಸರಿ, ವಾಶ್ರೂಮ್ ಎಲ್ಲಿದೆ ಹೇಳು. ಈ ಕಡೆ ಹೋಗಿ ಸರ್. ರಾಜಲಕ್ಷ್ಮಿ, ಇದನ್ನು ಹುಷಾರಾಗಿ ನೋಡ್ಕೋ, ನಾನು ಈಗಲೇ ಬರ್ತೀನಿ. ಹಾ. ಸಾರಿ ಮೇಡಮ್. ಅಯ್ಯೋ,
ಪರವಾಗಿಲ್ಲ. ಬಿಲ್ ಎಷ್ಟಾಯಿತು ಅಂತ ಹೇಳಿ. ನಮ್ಮಿಂದ ಪ್ರಾಬ್ಲಮ್ ಆದರೆ ಬಿಲ್ ತಗೊಳ್ಳಲ್ಲ. ಅಯ್ಯೋ ಪರವಾಗಿಲ್ಲ. ತಗೊಳ್ಳಿ. ಚೇಂಜ್ ತೊಗೊಂಬರ್ತೀನಿ. ಅಯ್ಯೋ ಪರವಾಗಿಲ್ಲ, ಟಿಪ್ಸ್ ಇಟ್ಕೊಳ್ಳಿ. ಇದೇನು ಮೇಡಮ್, ನಾನು ಮಾಡಿದ ತಪ್ಪು ನೀವು ನೋಡಿದ್ರೆ ನನಗೆ ಟಿಪ್ಸ್ ಕೊಡ್ತಾ ಇದ್ದೀರಾ? ಅಯ್ಯೋ ಅದೆಲ್ಲ ಏನು ಪರವಾಗಿಲ್ಲ, ನೀವು ಇಟ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ನಾನು ಹಾಕಿ ಆಡದೇ ಇರೋದಕ್ಕೆ ನೇರವಾಗಿ ಕಾರಣ ನೀನೇ ಆಗಿದ್ಯಾ. ನಿನ್ನಿಂದಾನೇ ಕೋಚ್ ಕೂಡ ಒದೆ ತಿಂದ್ರು. ಅದಕ್ಕೆ ನಿನಗೆ ಸರಿಯಾದ ಶಾಸ್ತಿನೇ ಆಯಿತು. ಹೇಳಿ ಸರ್, ನಿಮಗೆ ಯಾವ ಥರದ್ದು ಬಟ್ಟೆ ತೋರಿಸ್ಲಿ? ಲುಂಗಿ ಧೋತಿ ತೋರಿಸ್ಲಾ? ಬಟ್ಟೆ ಹಾಕುತ್ತಿದ್ದಾಗೆ ಒಂದು ಲುಕ್ ಇರ್ಬೇಕಪ್ಪ. ನನಗೆ ಅಂತ ಒಂದು ಪೊಸಿಷನ್ ಇರಬೇಕು. ಅಂಥದ್ದೇನಾದ್ರೂ ಇದ್ರೆ ತೋರಿಸು. ಹಾಗಿದ್ರೆ ಇಂಡೋ ವೆಸ್ಟರ್ನ್ ಚೆನ್ನಾಗಿರುತ್ತೆ ಸರ್. ಏನದು? ಇಂಡೋ ವೆಸ್ಟರ್ನ್ ಸರ್. ಅದೇ ಏನು ಅಂದೆ? ಅದೇ ಸರ್ ಇಂಡೋ ವೆಸ್ಟರ್ನು. ಇಂಡೋ ವೆಸ್ಟರ್ನ್ ಅಪ್ಪ. ಅದೇ ನನ್ನ ಮಗ ಏನು ಹೇಳಿದ್ನು ಅದೇ ತೋರಿಸು. ಓಕೆ ಸರ್. ನಿಮ್ಗೆ ಇಂಡೋ ವೆಸ್ಟರ್ನ್ ಚೆನ್ನಾಗಿರುತ್ತೆ ಅನ್ಸುತ್ತೆ ಮಾವ. ಲೇ, ತಿಂದ್ರನೆ ರುಚಿ, ಹಾಕೊಳ್ದೆ ಇದ್ರೆ ಬಟ್ಟೆ ಸ್ಟೈಲ್ ಗೊತ್ತಾಗಲ್ಲ ಕೊಡ ನಿನ್ಗೆ. ನೀನ್ ತೋರ್ಸು. ಅದು ತೋರ್ಸು. ಅಬ್ಬಾ, ಅಬ್ಬಬ್ಬಾ. ಲೆಸಿನು ಇದು ನೋಡು. ಲೇ, ನೀನೇನು ಮ್ಯಾಚ್ ಸೋತಿರೋ ಪ್ಲೇಯರ್ ಹಾಗೆ ಡಲ್ ಆಗಿದ್ದಿಲ್ಲ, ಯಾಕೆ? ಲೇ, ಮದುವೆ ಅಂದ್ರೆ ಎಷ್ಟು ಆಕ್ಟಿವ್ ಆಗಿರ್ಬೇಕು, ಎಷ್ಟು ಖುಷಿಯಾಗಿರ್ಬೇಕು. ಲೇ, ಏನಾದ್ರೂ ನನ್ನ ಸ್ಟೈಲಿ ನಿಂಗೆ ಬರಲ್ಲ ಕಣ. ತುಂಬಾ ಕಷ್ಟ. ಇದು ಅಯ್ಯಯ್ಯೋ, ಕಲರ್ ಚೆನ್ನಾಗಿಲ್ಲ, ಬೇರೆ ತೋರಿಸು. ಲೇ ಸೀನು, ಲೇ ಯಾವುದಾದ್ರೂ ಒಳ್ಳೆ ಸೆಲೆಕ್ಟ್ ಮಾಡೋ. ಅಪ್ಪ, ಇವಾಗ ನಿಮಗೆ ಬಟ್ಟೆ ಸೆಲೆಕ್ಟ್ ಮಾಡೋ ಮೂಡು ನನಗಿಲ್ಲ ಅಪ್ಪ. ನಿಮಗೆ ಇಷ್ಟ ಬಂದಿದ್ದು ತಗೊಳ್ಳಿ. ನೀವು ಏನೇ ಹಾಕೊಂಡ್ರು ಚೆನ್ನಾಗೇ ಕಾಣಿಸ್ತೀರಾ. ಲೇ ಸೀನು, ಏನಾಯ್ತು ನಿಂಗೆ? ಬಟ್ಟೆ ಸೆಲೆಕ್ಟ್ ಮಾಡೋಕ್ಕೂ ಬರಲ್ವ ನಿಂಗೆ? ಹಾಗಿದ್ದಾಗ ಶಾಪಿಂಗ್ ಯಾಕೋ ಬಂದ್ಯೋ? ಸರಿ ಕಣ, ನಿನ್ನಿಷ್ಟ. ಏನಪ್ಪ ಇನ್ನೂ ಚೆನ್ನಾಗಿರೋ ತೋರ್ಸು. ಅಯ್ಯೋ, ಸೀನು ಮಾವ ವೆಂಕಟ್ರಾವ್ ಮಾವಂಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಿಲ್ಲ, ಇನ್ ನನಗ್ ಸೆಲೆಕ್ಟ್ ಮಾಡ್ತಾನ. ಬಟ್ಟೆ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಆದ್ಯಕ್ಕನೇ ಕರೆಕ್ಟು. ಏನು ಚೆನ್ನಾಗಿದ್ಯಾ? ಹೀರೋ ಇದ್ದಂಗೆ ಇದೀರಾ ಸರ್? ಹೌದಾ? ಎಷ್ಟಿದು? ಬರೀ 19,000 ಸರ್. ಓ ಅಮ್ಮ ಆದ್ಯ, ಆವಾಗಿಂದ ಇವನು ಮೂಡ್ ಚೆನ್ನಾಗಿಲ್ಲ, ದಿನ ಚೆನ್ನಾಗಿಲ್ಲ ಅಂತಿದ್ದಾನಮ್ಮ. ನೀನಾದ್ರೂ ಒಂದು ಒಳ್ಳೆ ಸೂಟ್ ಸೆಲೆಕ್ಟ್ ಮಾಡ್ಬಿಡಮ್ಮ. ಸೀನು, ಯಾವ ಕಲರ್ ಸೆಲೆಕ್ಟ್ ಮಾಡಬೇಕು? ಅಮ್ಮ ಆದ್ಯ, ಸೂಟ್ ಅವನಿಗಲ್ಲಮ್ಮ, ನನಗೆ. ನಿಮ್ಮ ಮಗ ಹಾಕೊಳ್ದೆ ನೀವ್ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಓಹೋ, ನಿಜನೇ ಕಣಮ್ಮ. ಆದ್ರೆ ಅವ್ನು ಕೇಳ್ತಾನೆ ಇಲ್ವಲ್ಲಮ್ಮ, ನೀನಾದ್ರೂ ಹೇಳು. ಸೀನು, ನಿಜವಾಗ್ಲೂ ನೀನು ಸೂಟಲ್ಲಿ ಚೆನ್ನಾಗಿ ಕಾಣಿಸ್ತೀಯ. ಕಲರ್ ಹೇಳಿದ್ರೆ ಸೆಲೆಕ್ಟ್ ಮಾಡ್ಬೋದು. ಹೇಳು, ಕಲರ್ ಆದ್ರೂ ಹೇಳು. ಗ್ರೀನ್ ಕಲರ್. ಗ್ರೀನು. ಅದ್ಯ, ನೀನು ಡ್ರೆಸ್ ನೋಡ್ಬಿಟ್ಟು ಹೇಳಿಲ್ಲ. ನನಗೆ ನಿಜವಾಗ್ಲೂ ಗ್ರೀನ್ ಅಂದರೆ ಇಷ್ಟ.
ಏನಪ್ಪ ಎಲ್ಲ ಗ್ರೀನ್ ಎಲ್ಲ ತೋರ್ಸು. ಬಿಟ್ಟು ಇದು ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಒಂದ್ಸಲ ಟ್ರೈ ಮಾಡು. ಹೈ ತುಂಬಾ ಚೆನ್ನಾಗಿದೆ ಅಕ್ಕ, ಒಂದ್ಸಲ ಟ್ರೈ ಮಾಡ್ಕೊಂಬರ್ತೀನಿ. ಅಮ್ಮ ಸಿಕ್ಕಾಕೊಳ್ಳೋ ಥರ ಇದ್ದೀನಲ್ಲ. ಅಂಕಲ್, ಇದು ಸೀನುಗಾದ್ರೆ ಚೆನ್ನಾಗಿರುತ್ತೆ. ಡೆಫಿನೆಟ್ ಆಗಿ ಚೆನ್ನಾಗಿರುತ್ತಮ್ಮ. ಗ್ರೀನ್ ಅಲ್ವಾ? ಲೈ ನೀನ್ ಕೇಳಿದ ಕಲರು ಗ್ರೀನು. ನೋಡಪ್ಪ, ಇದನ್ನ ಪ್ಯಾಕ್ ಮಾಡು. ಇದು ನನ್ನ ಸೈಜ್ ಅಲ್ಲ ಅಂತ ಮೊದಲೇ ಹೇಳ್ಬೋದಾಗಿತ್ತಲ್ವಾ ಅಕ್ಕ? ನೋಡಕ್ಕ, ಜನ ಎಲ್ಲ ನನ್ನ ನೋಡಿ ನಗ್ತಿದ್ದಾರೆ. ಲೇ ಬಿಟ್ಟು, ನೀನ್ ಈ ಡ್ರೆಸ್ ಅಲ್ಲಿ ತುಂಬಾನೇ ಮುದ್ದಾಗಿ ಕಾಣ್ತಿದ್ದೆ ಕಣೋ. ಸಾರಿ ಕಣೋ ಬಿಟ್ಟು, ಈ ಸಲ ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸರಿ ಅದನ್ನ ಅಕ್ಕ. ತೆಗೆದ್ಬಿಡು. ಗುಡ್ ಬಾಯ್. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ, ಹೋಗು. ಆಯ್ತಾ, ಅದನ್ನ ಪ್ಯಾಕ್ ಮಾಡಿ. ಓಕೆ ಸರ್. ಆದ್ಯಾ, ಏನು ನೀನೇನು ಇಷ್ಟೊಂದು ಹ್ಯಾಪಿ ಆಗಿದ್ಯಾ? ಪ್ರಶಾಂತ್ ಪಕ್ಕದಲ್ಲಿದ್ರೆ ನೀನ್ ತುಂಬಾ ಮೂಡಿ ಆಗಿರ್ತೀಯಲ್ಲ, ಈಗೇನು ಇಷ್ಟೊಂದು ಹ್ಯಾಪಿ ಆಗಿದ್ಯಾ? ಅದಾ, ಪ್ರಶಾಂತ್ಗೆ ಸರಿಯಾಗಿ ಪಾಠ ಕಲ್ಸಿದ್ದೀನಿ ಆದ್ಯಾ, ಅದಕ್ಕೆ ಇಷ್ಟ ಹ್ಯಾಪಿ ಆಗಿದ್ದೀನಿ. ಹೌದಾ? ಏನ್ ಮಾಡಿದ್ಯೋ ಹೇಳು. ಅದು ಇನ್ನೇನ್ ಮತ್ತೆ, ಅವನ್ ತಪ್ಪು ಮಾಡಿ ಕೋಚ್ ಸರ್ ವಧೆ ತಿನ್ನೋ ಹಾಗೆ ಮಾಡ್ದ ಅಲ್ವಾ, ಅದಕ್ಕೆ ಸಾಂಬಾರ್ ಚೆಲ್ಲೋ ಹಾಗೆ ಪ್ಲಾನ್ ಮಾಡಿದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ರಾಜಿ, ಅಂಥವ್ರಿಗೆ ಹಾಗೆ ಆಗ್ಬೇಕು. ನೋಡ್ತಿದ್ರೆ ನೀನು ಕೂಡ ನನ್ನ ಹಾಗೆ ತಯಾರಾಗೋ ಹಾಗಿದ್ಯಾ. ಈಗ ನಗ್ತಾ ನಿಂತಿದ್ರಲ್ಲ, ಯಾಕೆ ಶಾಪಿಂಗ್ ಮಾಡಲ್ವಾ? ಮಾಡ್ತಿದೀವಿ ಮಾವ. ಆದ್ಯಾ, ನನ್ ಮಗ ಸೀನುಗೋಸ್ಕರ ಡಾರ್ಕ್ ಗ್ರೀನ್ ಸೂಟ್ ಸೆಲೆಕ್ಟ್ ಮಾಡಿದಾಳಮ್ಮ. ನೀನ್ ಕೂಡ ನಿನ್ ಮಾವಂಗೆ ಆ ಸೂಟ್ಗೆ ಸೆಟ್ ಆಗುವ ಹಾಗೆ ಒಳ್ಳೆ ಪ್ಯಾಂಟ್ ಶರ್ಟ್ ಸೆಲೆಕ್ಟ್ ಮಾಡಮ್ಮ. ಸರಿ ಮಾವ. ಹೀಗೆ ನಗ್ತಾ ನಿಂತ್ಕೊಂಡ್ರೆ ಹೇಗೆ ಸೆಲೆಕ್ಟ್ ಮಾಡ್ತೇವೆ? ಬೇಗ ಹೋಗು, ಸೆಲೆಕ್ಟ್ ಮಾಡು. ರಾಜಲಕ್ಷ್ಮಿ, ಈ ಶರ್ಟ್ ನಿಮ್ಮ ಮಾವನ್ಗೆ ತುಂಬಾ ಚೆನ್ನಾಗಿರತ್ತೆ. ಈ ಶರ್ಟು ಸೀನು ಮಾವಂಗಲ್ಲ, ಮತ್ತೆ ಇನ್ಯಾರ್ಗೆ? ಈ ಶರ್ಟು ಕೋಚ್ ಸರ್ಗೆ ತುಂಬಾ ಚೆನ್ನಾಗಿರುತ್ತೆ. ಓ, ಕೋಚ್ ಸರ್ಗೇನಾ? ಹೌದು ಆದ್ಯಾ, ನನಗೋಸ್ಕರ ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅಲ್ವಾ. ಇದುವರೆಗೂ ಯಾವ ಗಿಫ್ಟು ಕೊಟ್ಟಿಲ್ಲ ಅವ್ರಿಗೆ. ಕಡೆ ಪಕ್ಷ ಒಂದು ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಲಿಲ್ಲ. ಈ ಶರ್ಟ್ ಕೊಟ್ರೆ ಚೆನ್ನಾಗಿರುತ್ತೇನೋ ಅಂತ. ಪ್ರೀತಿಯಿಂದ ಕೊಟ್ರೆ ಏನಾದ್ರೂ ಚೆನ್ನಾಗೇ ಇರುತ್ತೆ. ಹಾ, ಅದೇ ಇಷ್ಟಪಟ್ಟು ಕೊಟ್ರೆ ಚೆನ್ನಾಗೇ ಇರುತ್ತೆ ಅಂತಿದ್ದೀನಿ. ರಾಜಲಕ್ಷ್ಮಿ, ನಿನಗೋಸ್ಕರ ಹೋಟೆಲ್ ಎಲ್ಲ ಹುಡುಕಾಡ್ತಾ ಇದ್ದೆ, ನೀನು ಇಲ್ಲಿದೀಯಾ?
ಅದು ನೀವು ಬರೋದಕ್ಕೆ ಟೈಮ್ ಆಗುತ್ತೇನೋ ಅಂತ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಆಹಾ, ನಿಂದೆಂಥ ಒಳ್ಳೆ ಮನಸ್ಸು ರಾಜಲಕ್ಷ್ಮಿ. ನನ್ನ ಮೇಲೆ ಸಾಂಬಾರ್ ಚೆಲ್ಲಿದೆ ಅಂತ ನಂಗೋಸ್ಕರ ಹೊಸ ಶರ್ಟ್ ತಗೋತಾ ಇದೆಯಾ? ಸೋ ಸ್ವೀಟ್. ಕೊಡಿಲಿ. ಅದಲ್ಲ. ಆಗಿಂದ ಎಲ್ಲರೂ ನನ್ನ ಈ ಸಾಂಬಾರ್ ಬಿದ್ದಿರೋ ಬಟ್ಟೆಯಲ್ಲಿ ಜೋಕರ್ ತರ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ನೀನ್ ಜೋಕರೇ ಅಲ್ವಾ? ಹಾಕೊಂಡ್ ಬರ್ತೀನಿ. ಅಲ್ಲ, ಅದು ಹಾಗಲ್ಲ. ಅಯ್ಯೋ ಅಯ್ಯೋ, ಏನಾದ್ಯಾ ಇದು? ಕೋಚ್ಗೋಸ್ಕರ ತಗೊಂಡಿದ್ದ ಶರ್ಟ್ನ ಅವನು ತಗೊಂಡು ಹೋಗ್ಬಿಟ್ಟ. ಪ್ರತಿ ಸಲ ಈ ತರ ಮಧ್ಯ ಬರ್ತಾನೆ ಇರ್ತಾನೆ ಇವನು. ಇವತ್ತು ಅವನು ಶಾಪಿಂಗ್ ಬಂದಿರೋದು ಪನಿಷ್ಮೆಂಟ್ ತಗೊಳ್ಳೋದಕ್ಕೆ ಅನ್ಕೋತೀನಿ. ಈಗ ನೋಡು, ಮತ್ತೆ ಅವನನ್ನ ಸಿಕ್ಕಾಕ್ಸ್ತೀನಿ. ಅದ್ ಹೇಗೆ? ಸಸ್ಪೆನ್ಸ್. ನೀನ್ ನೋಡ್ತಾ ಇರು. ಆದ್ಯಾ, ಏಯ್ ಏಯ್ ಏಯ್, ಯಾರದು? ನನ್ನ ಬಟ್ಟೆ. ಏಯ್, ಯಾರದು? ನನ್ನ ಬಟ್ಟೆ ಕೊಡಿ. ಅಯ್ಯೋ ಆದ್ಯಾ, ಅವನ್ ಪ್ಯಾಂಟ್ ಶರ್ಟ್ ಅನ್ನು ತಂದ್ಬಿಟ್ಟಿದ್ಯಲ್ಲ ನೀನು. ಇನ್ ನಿನ್ ಶಾಪಿಂಗ್ ಮುಗಿಯೋವರೆಗೂ ಪ್ರಶಾಂತ್ ಆಚೆಗೆ ಬರಕ್ಕಾಗಲ್ಲ. ಅಯ್ಯೋ, ಹೋಗ್ಲಿ ಬಿಡು, ಒಳ್ಳೆ ಕೆಲ್ಸನೇ ಮಾಡಿದ್ಯಾ. ಏಯ್, ಓ ಮೈ ಗಾಡ್. ಅಯ್ಯೋ, ಈಗ ನಾನು ಏನ್ ಮಾಡ್ಲಪ್ಪ? ಹೇಗಿದೆ ನನ್ ಪ್ಲಾನ್? ನೀನ್ ಸೂಪರ್. ನೀನ್ ನನ್ ಪಕ್ಕ ಇದ್ರೆ ಯಾವ ಕಷ್ಟನೂ ನನ್ ಹತ್ರ ಕೂಡ ಸುಳಿಯಲ್ಲ. ಥ್ಯಾಂಕ್ ಯು ಆದ್ಯಾ. ರಾಜಲಕ್ಷ್ಮಿ, ಏನೂ ಆಗಲ್ಲ. ಇಂಥವ್ರಿಗೆಲ್ಲ ಹೀಗೆ ಬುದ್ಧಿ ಕಲಿಸ್ಬೇಕು. ಹಾ, ಈ ಶರ್ಟ್ನ ನಿಮ್ ಕೋಚ್ ಸರ ಕೊಡು. ಏನು ಇಬ್ರು ತುಂಬಾ ಸಂತೋಷವಾಗಿದ್ದೀರಾ? ನಿಮ್ಗೆ ಇಷ್ಟವಾದ ಸೀರೆಗಳನ್ನ ತಗೊಂಡ್ರಾ? ನಾನಂತೂ ತಗೊಳ್ಳಿಲ್ಲ, ರಾಜಲಕ್ಷ್ಮಿ ತಗೊಂಡ್ಲು. ಹೌದಾ ರಾಜಿ? ಹೌದಮ್ಮ. ಒಳ್ಳೇದಮ್ಮ. ಆದ್ಯಾ, ನೀನು ಕೂಡ ತಗೋ. ಪರವಾಗಿಲ್ಲಮ್ಮ, ಆದ್ಯನ್ ಬರ್ಡೇ ಬರ್ತಿದೆ ಅಲ್ವಾ, ನಾನೇ ಆದ್ಯನ್ ಕೊಡಿಸ್ತೀನಿ. ಸರಿ ರಾಜಿ, ನೀವು ನಿಮಗೆ ಬೇಕಾಗಿರೋದನ್ನ ತಗೊಳ್ತಾ ಇರಿ. ನಾನು ಹೋಗಿ ನಿಮ್ಮಪ್ಪನಿಗೆ ಬೇಕಾದ ಬಟ್ಟೆನ ತಗೊಳ್ತೀನಿ. ಹಲೋ, ಯಾರಾದ್ರೂ ಇದ್ದೀರಾ? ಯಾರಿಗಾದ್ರೂ ನನ್ನ ಮಾತು ಕೇಳಿಸ್ತಾ ಇದೆಯಾ? ದಯವಿಟ್ಟು ಈ ಕಡೆ ಬನ್ನಿ. ಪಾಪ ಆದ್ಯಾ, ಅವನು ಅಲ್ಲೇ ಇದ್ದಾನೆ. ಇಲ್ಲ, ಏನೂ ಇಲ್ಲ, ನಾವು ಶಾಪಿಂಗ್ ಮಾಡೋಣ. ಬಾ ರಾಜಲಕ್ಷ್ಮಿ. ಆದ್ಯಾ, ಈ ಸೀರೆ ತುಂಬಾ ಚೆನ್ನಾಗಿರುತ್ತೆ. ಏನ್ ಪದ್ಮಾ, ಇನ್ನು ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ವಾ? ಸೆಲೆಕ್ಟ್ ಆಯ್ತತ್ಗೆ. ನೀನ್ ಬರೋ ತನಕ ಸುಮ್ನೆ ಕೂತ್ಕೊಳ್ಳೋಕ್ ಆಗಲ್ವಲ್ಲ, ಅದಕ್ಕೆ ಬೇರೆ ಸೀರೆಗಳನ್ನ ನೋಡ್ತಾ ಇದ್ವಿ ಅಷ್ಟೇ. ಇಲ್ಲಿ ನೋಡಮ್ಮ, ಆ ಸೀರೆಗಳನ್ನೆಲ್ಲ ಪ್ಯಾಕ್ ಮಾಡ್ಬಿಡಿ. ಸರಿ ಮೇಡಮ್. ಏನತ್ಗೆ, ಅಣ್ಣನ್ಗೂ ತಗೊಂಡ್ಯಾ? ಹೌದು ಪದ್ಮಾ, ಎಲ್ರಿಗೂ ಬಟ್ಟೆ ತಗೊಂಡಿದ್ದೀವಲ್ವಾ, ಅವರು ತಗೊಳ್ಳಿಲ್ಲ ಅಂದ್ರೆ ಹೇಗೆ? ಅದಕ್ಕೆ ಅವ್ರಿಗೆ ಇಷ್ಟವಾದ ಕಲರನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು ಪ್ರೀತಿ ಅಂದ್ರೆ ಭಾವನವ್ರು ಇಲ್ಲಿಲ್ಲ ಅಂದ್ರು ಅವ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ಡ್ರೆಸ್ ತಗೊಂಡಿದ್ದಾಳೆ ತಂಗಿಯಮ್ಮ. ನೀನು ಒಬ್ಳು ಇದೆಯಾ ದಂಡಪಿಂಡಕ್ಕೆ? ಏನಿವಾಗ ನಿಮಗೆ ಬಟ್ಟೆ ಕೊಡಿಸ್ಬೇಕು ಅಷ್ಟೇ ತಾನೆ? ಅಷ್ಟೇ. ಬನ್ನಿ ಕೊಡಿಸ್ತೀನಿ. ಅಯ್ಯಮ್ಮ, ಬೇಡ 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 ಬಿಡು, ನೀನ್ ಸೆಲೆಕ್ಟ್ ಮಾಡ್ಬೇಡ. ನಿನಗ್ ಬೇಕಾಗಿರೋ ಸೀರೆನ ತಗೋಬೇಕು ಅಂದ್ರೆ ಇಷ್ಟೊತ್ತು ಮಾಡಿದ್ಯಾ ಅಂತಂದ್ರೆ, ನನಗ್ ಬೇಕಾಗಿರೋ ಡ್ರೆಸ್ನ ತಗೋಬೇಕು ಅಂದ್ರೆ ಒಂದಿನ ಆದ್ರೂ ಮಾಡೇ ಮಾಡ್ತೀಯ. ಇದೇ ಬೇಡ ಅನ್ನೋದು. ಕೊಡಿಸ್ತೀನಿ ಬನ್ರಿ ಅಂದ್ರೆ ಬೇಡ ಅಂತೀರಾ. ಎಲ್ರೂ ಮುಂದೆ ಮಾತ್ರ ನಿಮ್ಮನ್ ಚೆನ್ನಾಗಿ ನೋಡ್ಕೊಳಲ್ಲ ಅಂತೀರಾ. ಅದ್ ಹಾಗಲ್ವೇ,
ನಾನು ಆಲ್ರೆಡಿ ಸೂಟ್ ತಗೊಂಡಿದ್ದೀನಿ, ಅದು ಕೂಡ ನಿಂಗೆ ಇಷ್ಟ ಆಗಿರೋ ಕಲರ್ ತಗೊಂಡಿದ್ದೀನಿ. ಪದ್ಮ, ಎಲ್ರೂ ತಗೊಂಡಿದ್ದಾಯ್ತಲ್ಲ, ಇನ್ನು ಹೊರಡೋಣವಾ? ಗೌರಕ್ಕ ಅವ್ರು ತಗೊಂಡ್ರೋ ಇಲ್ವೋ ಕೇಳ್ಬೇಕಲ್ಲ. ಇಲ್ಲೇ ಬಂದ್ವಿ ಚಿಕ್ಕಮ್ಮ. ಅಬ್ಬಾ, ನಾವೆಲ್ಲ ತಗೊಂಡಾಗಿದೆ ಬೀಗ್ರೆ. ಮದ್ವೆ ಸೀರೆ ಒಂದೇ ಬ್ಯಾಲೆನ್ಸ್ ಇರೋದು. ಹೌದಾ? ಒಳ್ಳೆ ಸೀರೆನ ತಗೊಳ್ಳಿ. ಚಾರು ನೋಡು. ಬಾ ಚಾರು, ಕೂತ್ಕೋ. ಇದನ್ನ ನೋಡು, ಇದು ನೋಡು, ಚೆನ್ನಾಗಿದೆ ಅಲ್ಲ? ಒಂದ್ ನಿಮಿಷ ಇರಿ. ಏನಾಯ್ತು ಚಾರು? ಮದ್ವೆ ಸೀರೆ ಮಾತ್ರ ಸೀನು ಮಾವನೇ ಸೆಲೆಕ್ಟ್ ಮಾಡ್ಬೇಕು.